ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ನಡೆಸಿರತಕ್ಕಂಥ ಪಿಕ್ಚರ್ ಆಗಲಿ ಬಹಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂತ ಹೇಳಿ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. 2 ಗಂಟೆಗಳ ಕಾಲ 2 ಅವರು ಸಮಯ ಕಳೆದಿರೋದೇ ನನಗೆ ಗೊತ್ತಾಗಿಲ್ಲ. ನಮ್ಮ ಚಂದನ್ ಶೆಟ್ಟಿ ಅವರು ಮೊದಲನೇ ಪಿಕ್ಚರ್ ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು. ಅವರು ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು, ಅನುಭವಸ್ಥರು ಕಲಾವಿದರು ಯಾವ ಥರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರ್ ಆಗಿ ಅವರ ಅಭಿನಯವನ್ನ ಇವತ್ತು ನಾನು ನೋಡಿದೆ. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ. ಆದರೆ ಇವತ್ತು ಒಂದು ಹೀರೋವಾಗಿ ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ನಮಗೆ ಮನರಂಜನೆ ಕೊಡುವ ಸಲುವಾಗಿ ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಪೂರ್ವರವರು ಅವರು ಕೂಡ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಂಟೈರ್ ಟೀಮ್ ಸೂತ್ರಧಾರಿ ಇರತಕ್ಕಂಥ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ. ಬಹುಶಃ ನಾನು ಎಲ್ಲಿ ಈ ಪಿಕ್ಚರ್ನ ಇಲ್ಲಿಗೆ ಮುಗಿಸ್ತಾರಂತ ಅನ್ಕೊಂಡಿದ್ದೆ, ಬಟ್ ನೋಡ್ತಾ ಇದ್ರೆ 2ನೇ ಪಾರ್ಟ್ ಎಪಿಸೋಡ್ 2ನೇದು ಬರೋ ತರ ನನಗೆ ಅನ್ನಿಸ್ತಾ ಇದೆ. ಅವ್ರೇನು ನನಗೆ ಹೇಳಲಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಪಿಕ್ಚರ್ ನೋಡಿದ್ರೆ 2ನೇದು ಪಾರ್ಟ್ ಬರಬೇಕು ಅನ್ನೋದು ಒಬ್ಬ ಪ್ರೇಕ್ಷಕನಾಗಿ ನನಗೆ ಅನ್ನಿಸ್ತಾ ಇರತಕ್ಕಂಥದ್ದು. ಒಂದು ಹೆಣ್ಣು ಮಗಳ ಮಾನ ಎಷ್ಟು ಮುಖ್ಯ ಅನ್ನೋದನ್ನ, ಜೊತೆಗೆ ಒಬ್ಬರ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ 2ನೇ ಪಾರ್ಟ್ ಏನಿದೆ ಅದು ಬಹಳ ಅದ್ಭುತವಾಗಿ ಥ್ರಿಲ್ ಆಗಿ ಆ ಕ್ಲೈಮ್ಯಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಬಹುಶಃ ಈ ರಾಜ್ಯದ ಜನ, ಈ ರಾಷ್ಟ್ರದ ಜನ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಬಹುಶಃ ಈ ಚಿತ್ರ ಸೂತ್ರಧಾರಿ ಅತ್ಯಂತ ಸಕ್ಸಸ್ಫುಲ್ ಪ್ರದರ್ಶನ ಏನು 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ, ಇದೇ ತಿಂಗಳು ಮೇ. ನಾನು ಆಗ್ಲೇ ಚಂದನ್ ಶೆಟ್ಟಿ ಅವರಿಗೆ ಮತ್ತೆ ನಮ್ಮ ಆತ್ಮೀಯರು ನವರಸನ್ ಅವರಿಗೆ ಹೇಳಿದ್ದೀನಿ, ನಾನು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ಪರವಾಗಿ ಒಂದು 1000 ಟಿಕೆಟ್ಸ್ನ ಬುಕ್ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತೀನಿ. ಮತ್ತೆ ನನ್ನ ಸಹಕಾರ ನಿಮ್ಗೆ ಸದಾ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ನಿಮ್ಮೊಂದಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೀನಿ. ಈ ಚಿತ್ರತಂಡಕ್ಕೆ ಇನ್ನೊಂದು ಬಹಳಷ್ಟು ಫ್ಯೂಚರ್ ಇದೆ. ಮುಂದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭವನ್ನ ಕೋರ್ತಾ ಇದ್ದೀನಿ.